completed on the 25th day of Elul in 52 days. ಆ ಗೋಡೆ ಎಲೇಮ್ನ ಕಾಲದಲ್ಲಿ 52 ವರ್ಷದಲ್ಲಿ ಅದು ಪೂರ್ತಿ ಆಯಿತು. Verse 16, when all our enemies heard about this, all the surrounding nations were afraid and lost their self-confidence, and they realized that this work was done by our God. ಮತ್ತು 16 ವರ್ಷದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಸುತ್ತಲೂ ನಮ್ಮ ವಿರೋಧಿಗಳಾದ ಜನರು ಎಲ್ಲ ಜನಾಂಗಗಳನ್ನು ಮುಟ್ಟಿದಾಗ ಅವರು ಭಯವುಳ್ಳವರಾದರು. May the Lord add His blessing upon the reading of this verse. ನಮ್ಮ ಕರ್ತನು ತಾನೇ ಓದಿದಂತಹ ಈ ಭಾಗಕ್ಕೆ ತನ್ನ ಆಶೀರ್ವಾದವನ್ನ ಕೂಡಿಸಲಿ. Let us look unto the Lord in prayer. ನಾವು ಪ್ರಾರ್ಥನೆಯೊಂದಿಗೆ ಕರ್ತನನ್ನು ನೋಡೋಣ. Father God, we are sitting in Thy presence and we need Thy special wisdom and diligence to understand Thy word, Lord. ನಮ್ಮ ತಂದೆಯಾದ ದೇವರೇ, ನಾವು ನಿನ್ನ ವಾಕ್ಯದ ಮುಂದೆ ಕುಳಿತಿದ್ದೇವೆ. ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ವಿಶೇಷವಾದಂತ ಜ್ಞಾನ ಮತ್ತು ಅದರ ತಿಳುವಳಿಕೆ ಅವಶ್ಯಕತೆ ಇದೆ. These days, let us not just hear the word of God, but let us try to completely implement it in our own lives, Lord. ನನ್ನ ಪ್ರಿಯ ಕರ್ತನೇ, ಈ ಒಂದು ವಾಕ್ಯಗಳನ್ನು ಓದಿ ನಾವು ಕೇಳುವಂತವರು ಮಾತ್ರವೇ ಆಗಿರದೆ ನಮ್ಮ ಜೀವಿತಗಳಲ್ಲಿ ಇದನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಹಾಯ ಮಾಡು. Thank you for speaking unto us, Lord, through Thy Holy Spirit. ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕೋಸ್ಕರವಾಗಿ ಸ್ತೋತ್ರ. Use this unprofitable servant as well. ಕರ್ತನೇ, ಈ ಒಂದು ನಿಷ್ಪ್ರಯೋಜಕವಾದಂತಹ ಸೇವಕನನ್ನು ಕೂಡ ನೀವು ಉಪಯೋಗಿಸು. In Jesus' mighty name we pray. ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. I believe that Nehemiah was a senior civil servant with the Babylonian king. ನೆಹೆಮೀಯನು ಬಾಬಿಲೋನಿನ ಅಥವಾ ಬಾಬೇಲಿನ ಅರಸನ ಬಳಿಯಲ್ಲಿ ಒಂದು ಉನ್ನತವಾದಂತ ಅಧಿಕಾರಿಯಾಗಿದ್ದರೆಂಬುದಾಗಿ ನಾನು ನಂಬುತ್ತೇನೆ. Just as we have the Indian administrative service, IAS and IPS and IRS and all that, they may be having that BCS, that Babylonian civil service. ಒಂದು ವೇಳೆ ನಮಗೆ ಭಾರತ ದೇಶದಲ್ಲಿ IAS, IRS, IFS ಎಂಬುದಾಗಿ ಅಥವಾ IPS ಎಂಬುದಾಗಿರುವಂತಹ ಈ ಒಂದು ಉನ್ನತವಾದಂತಹ ಹುದ್ದೆಗಳ ರೀತಿಯಲ್ಲಿಯೇ ನೆಹೆಮೀಯನು ಆ ಬಾಬೇಲ್ ದೇಶದಲ್ಲಿ ಒಂದು ಉನ್ನತವಾದಂತ ಆಡಳಿತ ಆ ಒಂದು ಹುದ್ದೆಯನ್ನು ಹೊಂದಿದ್ದನೆಂಬುದಾಗಿ ನಾನು ನೆನೆಸುತ್ತೇನೆ. We have that kind of an understanding not because that is written in the word of God, but because of his designation there in the king's palace. ನಮಗೆ ಇಲ್ಲಿ ನಾವು ಆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ನಮಗೆ ದೇವರ ವಾಕ್ಯದಲ್ಲಿ ಬರೆದಂತದ್ರ ಕಾರಣದಿಂದಲ್ಲ, ಆದ್ರೆ ಅವನಿಗೆ ಆ ಒಂದು ಕಚೇರಿಯಲ್ಲಿದ್ದಂತಹ ಆ ಉನ್ನತವಾದಂತಹ ಹುದ್ದೆಯನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಳಬಹುದು. Nehemiah was the chief of the king's internal security. ನೆಹೆಮೀಯನು ಅರಸನ ಆಂತರಿಕ ಭದ್ರತಾ ವ್ಯವಸ್ಥೆಯಲ್ಲಿದ್ದಂತಹ ಮುಖ್ಯ ಅಧಿಕಾರಿಯಾಗಿದ್ದನು. His designation was he was the chief cup bearer. ಅವನ ಆ ಒಂದು ಹುದ್ದೆ ಏನಂದ್ರೆ ಅವನು ಮುಖ್ಯ ಪಾನದಾಯಕನು. That means he is a very very trusted person. ಅಂದ್ರೆ ಅವನು ಬಹಳ ಬಹಳ ಭರವಸೆ ಇಡಲ್ಪಡಲಿಕ್ಕೆ ಸಾಧ್ಯವಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದನು. And whenever any food or provisions are given to the monarch, it will be first tasted by Nehemiah and then only it will be given to the king. ಅಂದ್ರೆ ಆ ಸಮಯದಲ್ಲಿ ಈ ಉನ್ನತವಾದಂತಹ ರಾಜರಿಗೆ ಈ ಒಂದು ಆಹಾರವಾಗಲಿ ಪಾನೀಯವನ್ನಾಗಲಿ ಕೊಡಲ್ಪಡುವಂತಹ ಸಮಯದಲ್ಲಿ ಅವರು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನೆಹೆಮೀಯನೇ ಅದನ್ನ ರುಚಿ ನೋಡಿ ಅಥವಾ ಪರೀಕ್ಷಿಸಿ ಅವರಿಗೆ ಕೊಡಬೇಕಾಗಿತ್ತು. He has got a very privileged position in the king's army, king's palace. ಆ ಒಂದು ಅರಸನ ಅರಮನೆಯಲ್ಲಿ ಅವನಿಗೆ ಉನ್ನತವಾದಂತ ಒಂದು ಅವಕಾಶ ಇತ್ತು. As I said, he was the chief of his king's internal security. ನಾನು ಹೇಳ್ತಾ ಬಂದ ಹಾಗೆ ರಾಜನ ಭದ್ರತಾ ವ್ಯವಸ್ಥೆಯಲ್ಲಿ ಅವನೊಬ್ಬ ಉನ್ನತವಾದಂತ ಅಧಿಕಾರಿಯಾಗಿದ್ದನು. But we see here a small paradox. ಆದ್ರೆ ಈ ಒಂದು ವಿಷಯದಲ್ಲಿ ನೋಡ್ರಿ, what is the paradox? ಅದರಲ್ಲಿರುವಂತಹ ಒಂದು ಹಿನ್ನೆಲೆ ಏನು? A Persian monarch is having a Jewish cupbearer. ಅದರ ಒಂದು ಹಿನ್ನೆಲೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಒಬ್ಬ ಪರ್ಷಿಯದ ರಾಜನು ಯಹೂದ್ಯನಾದಂತಹ ಆ ಒಬ್ಬ ಪಾನ ಪಾತ್ರದಾಯಕರನ್ನು ಇಟ್ಟುಕೊಂಡಿದ್ದನು. These Persian kings and Jewish kings,
they are totally in loggerheads to each other. ಈ ಪರ್ಷಿಯಾದ ಅರಸನು ಮತ್ತು ಯಹೂದ್ಯರ ಅರಸರು ಯಾವಾಗಲೂ ಕೂಡ ಅವರು ವಿರೋಧಿಗಳಾಗಿರ್ತಾ ಇದ್ರು. Always fighting against each other. ಅವರು ಒಬ್ಬರಿಗೊಬ್ಬರು ಯಾವಾಗಲೂ ಕೂಡ ಯುದ್ಧ ಮಾಡುತ್ತಾ ಇರುವಂತವರಾಗಿದ್ದರು. But here, the enemy country citizen is the chief of internal security of the Persian monarch. ಆದರೆ ಈ ಪರ್ಷಿಯಾದ ಆ ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ಈ ವಿರೋಧಿಯ ರಾಜ್ಯದ ಒಬ್ಬ ವ್ಯಕ್ತಿ ಅಲ್ಲಿ ಬಹಳ ಆಂತರಿಕವಾದಂತಹ ಒಂದು ಭದ್ರತಾ ವ್ಯವಸ್ಥೆಯಲ್ಲಿ ಉನ್ನತನಾದಂತಹ ಅಧಿಕಾರಿಯಾಗಿದ್ದನು. How a enemy country citizen can be the chief of internal security of this king? ಒಬ್ಬ ಪರ್ಷಿಯ ರಾಜಮನೆತನದಲ್ಲಿ ಅಥವಾ ಪರ್ಷಿಯನ ರಾಜ್ಯನ ಬಳಿಯಲ್ಲಿ ಈ ವಿರೋಧವುಳ್ಳಂತಹ ರಾಜ್ಯದ ಆ ಒಬ್ಬ ವ್ಯಕ್ತಿ ಹೇಗೆ ಈ ರೀತಿಯಾದಂತಹ ಉನ್ನತವಾದಂತಹ ಹುದ್ದೆಯನ್ನ ನಿರ್ವಹಿಸಲಿಕ್ಕೆ ಸಾಧ್ಯ? If I can quote a parallel, can the Indian Prime Minister can have a Pakistani national as his chief of internal security? ಒಂದು ವೇಳೆ ನಾನು ಉದಾಹರಣೆಗೆ ಆಗಿ ಹೇಳುವುದಾದ್ರೆ, ಭಾರತದ ಪ್ರಧಾನಿ ಪಾಕಿಸ್ತಾನದ ಪ್ರಜೆಯನ್ನ ಆಂತರಿಕ ಭದ್ರತಾ ವ್ಯವಸ್ಥೆಯ ಮುಖ್ಯ ಅಧಿಕಾರಿಯನ್ನಾಗಿ ನೇಮಿಸಿಕೊಳ್ಳಲು ಸಾಧ್ಯನಾ? It's not possible. ಅದು ಸಾಧ್ಯ ಅಲ್ಲ. That way, a Pakistani national cannot be a part of the Indian any service, administrative service or police service or any service. ಅದೇ ರೀತಿಯಲ್ಲಿ ಪಾಕಿಸ್ತಾನಿಗಳು ಕೂಡ ಇಂಡಿಯಾದ ಅಥವಾ ಭಾರತದ ಪ್ರಜೆಗಳನ್ನ ತಮ್ಮ ರಾಷ್ಟ್ರದ ಯಾವುದೇ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಯಲ್ಲಿ ಅವರಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Here, not only that the enemy country citizen is taken in the Babylonian civil service, he has been given this pivotal work, this kind of a work which needs that kind of an integrity. ಅಂದ್ರೆ ಇಲ್ಲಿ ಆ ಒಂದು ಪರ್ಷಿಯ ರಾಜ್ಯದಲ್ಲಿ ಆ ಒಂದು ವಿರೋಧಿಯುಳ್ಳಂತಹ ರಾಜ್ಯದ ವ್ಯಕ್ತಿಯನ್ನ ಆಂತರಿಕ ಭದ್ರತಾ ವ್ಯವಸ್ಥೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಮಾತ್ರವೇ ಅಲ್ಲ, ಆದ್ರೆ ಅಂತಹ ರೀತಿಯಾದಂತಹ ಒಂದು ಯಥಾರ್ಥ ಒಂದು ಜೀವಿತ ಕೂಡ ಇತ್ತು. That person needs that kind of an impeccable integrity and trustworthiness and that kind of a reliability. ಆ ರೀತಿಯಾದಂತಹ ಆ ಒಂದು ಭರವಸೆವಿಡಲಿಕ್ಕೆ ಸಾಧ್ಯವಾಗುವಂತಹ, ಆತುಕೊಳ್ಳಲಿಕ್ಕೆ ಸಾಧ್ಯವಾಗುವಂತಹ ಅಂತ ವಿಶೇಷತೆಗಳು ಕೂಡ ಅವನಲ್ಲಿ ಇತ್ತು. Why this Jewish person was posted there instead of a person from his own country, his own national, who can be actually given this kind of responsibility? ಈ ರೀತಿಯಾದಂತಹ ಜವಾಬ್ದಾರಿಯನ್ನು ಕೊಡಲ್ಪಡುವುದಕ್ಕೆ ತನ್ನದೇ ಆದಂತಹ ರಾಜ್ಯದ ವ್ಯಕ್ತಿಯನ್ನ ಆ ಹುದ್ದೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಹೊರತು ಈ ಯಾಕೆ ಈ ಯೆಹೂದ್ಯಪ್ಪ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡ್ರು? There's only one reason. ಒಂದೇ ಒಂದು ಕಾರಣ. Impeccable integrity is not always available in the local market. ಈ ಲೋಕಲ್ ಮಾರ್ಕೆಟ್ ನಲ್ಲಿ ಅಥವಾ ಸ್ಥಳೀಯವಾದಂತಹ ಮಾರುಕಟ್ಟೆಯಲ್ಲಿ ಎಂದಿಗೂ ಕೂಡ ಆ ಒಂದು ಶ್ರೇಷ್ಠವಾದಂತಹ ಅಥವಾ ನಂಬಿಕೆಗೆ ಅರ್ಹವಾದಂತಹ ಆ ಒಂದು ಯಥಾರ್ಥತೆಯು ಸಿಕ್ಕುವುದಿಲ್ಲ. Brothers and sisters, we should understand that Nehemiah, even though he is from an enemy country citizen, he has been selected for this post because he always keeps that kind of a level of integrity, and because of that the king, the enemy king, has chosen him as the chief of his internal security. ಒಂದು ವೇಳೆ ಈ ನೆಹೆಮ್ಯನು ನನ್ನ ವಿರೋಧ ರಾಜ್ಯದ ಒಬ್ಬ ಪ್ರಜೆಯಾಗಿದ್ದರೂ ಕೂಡ ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಒಂದು ಉನ್ನತವಾದಂತಹ ಹುದ್ದೆ ಕೊಡಲ್ಪಟ್ಟಿತೆಂಬುದಾಗಿ ನಾವು ನೋಡುವಾಗ ಅವನಲ್ಲಿದ್ದಂತಹ ಆ ಒಂದು ಯಥಾರ್ಥತೆ ಅಥವಾ ಬದ್ಧತೆಯೇ ಅದಕ್ಕೆ ಕಾರಣವಾಗಿತ್ತು. Telling about a sentence about my own testimony, I was actually a part of the Indian civil service for 37 long years. ನನ್ನ ಒಂದು ಸ್ವಂತ ಸಾಕ್ಷಿಯನ್ನು ಹೇಳುವುದಾದ್ರೆ 37 ವರ್ಷಗಳ ಕಾಲ ಭಾರತದ ಒಂದು ಸಿವಿಲ್ ಸರ್ವಿಸ್ ನಲ್ಲಿ ನಾಗರಿಕ ವ್ಯವಸ್ಥೆಯಲ್ಲಿ ನಾನಿದ್ದೇನೆ. And after that, for 3 years, I was actually doing my profession as a lawyer in the High Courts and the Supreme Court of India. ಮತ್ತು ಅನಂತರದಲ್ಲಿ ನಾನು ಹೈಕೋರ್ಟ್ ನಲ್ಲಿಯೂ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿಯೂ ಒಬ್ಬ ವಕೀಲನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. I did not understand the Lord was training me in this 37 plus 3, 40 years to take over this responsibility of Stewards Association India. ನಾನು ನಂಬುವಂತ ವಿಷಯವೇನೆಂದ್ರೆ ಈ ಸ್ಟುವರ್ಡ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ದಲ್ಲಿರುವಂತಹ ಈ ವ್ಯವಸ್ಥೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಕರ್ತನು 37 ಪ್ಲಸ್ 3 40 ವರ್ಷಗಳ ಕಾಲ ನನ್ನನ್ನು ತರಬೇತಿಗೊಳಿಸಿದ. Now I understand, after a span of 10 years, I joined in 2014, now it's 2024, almost 10 years,
now I understand that why the Lord was been training me in this all these 40 years in the various things with regard to the government, that with the executive and also with the judiciary, in order to safeguard the assemblies and the people of God in India. ಈಗ ನನಗೆ ಅರ್ಥವಾಗ್ತದೆ 2014ರಿಂದ 2024 ಈ 10 ವರ್ಷಗಳಿಂದ ಅರ್ಥ ಮಾಡಿಕೊಂಡಂತ ವಿಷಯವೇನೆಂದ್ರೆ ಈ 40 ವರ್ಷಗಳ ಕಾಲ ಸರ್ಕಾರದಲ್ಲಿ ಆಗ್ಲಿ ಮತ್ತು ಆಡಳಿತ ವರ್ಗದಲ್ಲಿ ಆಗ್ಲಿ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗ್ಲಿ ಯಾಕೆ ನನ್ನ ಕರ್ತರು ತರಬೇತಿಗೊಳಿಸಿದನೆಂದ್ರೆ ಈ ಭಾರತ ದೇಶದಲ್ಲಿರುವಂತಹ ಈ ಸಭೆಗಳ ಒಂದು ಪ್ರಾಪರ್ಟಿಯನ್ನು ನನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಇದನ್ನು ನನಗೆ ತರಬೇತಿಗೊಳಿಸಿದ್ದಾನೆ. Brothers and sisters, we should understand that whatever position the Lord has put us in this world, we have to prove ourselves that we are a child of God and we are the children of God, and we should have that kind of a high level of integrity wherever we are, the Lord has placed us. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕರ್ತನು ನಮ್ಮನ್ನು ಎಲ್ಲೆಲ್ಲಿ ಇಟ್ಟಿದ್ದಾನೋ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಕರ್ತನು ನಮ್ಮನ್ನು ಎಲ್ಲೇ ಇಟ್ಟಿದ್ದರೂ ಕೂಡ ನಮಗೆ ಈ ರೀತಿಯಾದಂತಹ ಉನ್ನತವಾದಂತಹ ಒಂದು ಯಾಥಾರ್ಥತೆ, ಒಂದು ಬದ್ಧತೆಯನ್ನ ನಾವು ಇಟ್ಟುಕೊಂಡವರಾಗಿರಬೇಕು. Wherever the Lord has placed us, the Lord is actually testing us, as we have been thinking about the last session. The Lord is testing us each and every day, each and every moment, when we are dealing with people, when we are dealing with manifold items, then whether we stand for the Lord and His word or we stand for this world. ಕರ್ತನು ನಮ್ಮನ್ನು ಎಲ್ಲೇ ಇಟ್ಟಿದ್ದ ಗುರು ಪ್ರಿಯರೇ, ನಾವು ಕಳೆದ ಸಂದೇಶದಲ್ಲಿ ನಾವು ಧ್ಯಾನಿಸುತ್ತಾ ಬಂದ ಹಾಗೆ ಕರ್ತನ ನಮ್ಮನ್ನು ಪರೀಕ್ಷಿಸ್ತಾ ಇದ್ದಾನೆ. ಕರ್ತನಿಗೋಸ್ಕರವಾಗಿ ನಾವು ನಿಲ್ಲುತ್ತೇವೆಯಾ ಅಥವಾ ಆತನು ಕೊಟ್ಟಂತಹ ಆ ಒಂದು ವಿಷಯಕ್ಕೋಸ್ಕರವಾಗಿ ನಾವು ನಿಲ್ಲುತ್ತೇವೆ ಎಂಬುದಾಗಿ. Let me pronounce a word ahead stating that this actually prove, this kind of a life of integrity will prove that we are actually children of God. ಈ ರೀತಿಯಾದಂತ ಒಂದು ಬದ್ಧತೆ, ಯಥಾರ್ಥತೆಯು ನಾವು ದೇವರ ಮಕ್ಕಳಾಗಿದ್ದೇವೆಂಬುದಾಗಿ ಅದು ನಮಗೆ ಸಾಬೀತುಪಡಿಸುವಂತದ್ದಾಗಿದೆ. If you continue in sin, and then if you do not have a remorse even in continuing in sin, in fact if we are actually being very much pleased in continuing in sin, there is something is wrong somewhere with us. ಒಂದು ವೇಳೆ ನಾವು ಪಾಪದಲ್ಲಿಯೇ ಮುಂದುವರಿಯುತ್ತಾ ಪಾಪದಲ್ಲಿಯೇ ಜೀವಿಸುತ್ತಾ ನಾವು ಇರುವಂತವದ್ದಾಗಿದ್ದಾದ್ರೆ ಖಂಡಿತವಾಗಿಯೂ ಕೂಡ ನಾವು ಎಲ್ಲಿಯೋ ತಪ್ಪಿ ಹೋಗಿದ್ದೇವೆ, ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ಎಂಬುದಾಗಿ ಅರ್ಥ. Let us come to the book of Nehemiah again. In chapter 1 we see that his own brother and other guests he has, and they came for a visit. ಇಲ್ಲಿ ನಾವು chapter 1 ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅವನ ಸ್ವಂತ ಸಹೋದರರು ಮತ್ತು ಇತರ ಜನರು ಅಲ್ಲಿ ಸಂಧಿಸುವುದಕ್ಕೋಸ್ಕರವಾಗಿ ಬರುವಂತದ್ದು ನೋಡ್ತೇವೆ. When they have visited him, he is very specifically he is asking about the condition of Jerusalem. ಇಲ್ಲಿ ಅವನನ್ನ ಸಂಧಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವನು ಬಹಳ ನಿರ್ದಿಷ್ಟವಾಗಿ ಯೆರೂಸಲೇಮಿನ ಪರಿಸ್ಥಿತಿಯ ಕುರಿತಾಗಿ ಅವನು ವಿಚಾರಣೆ ಮಾಡುತ್ತಾ ಇದ್ದಾನೆ. When the thought about Jerusalem comes, that is actually stirring up his emotions. ಯೆರೂಸಲೇಮಿನ ಆಲೋಚನೆ ಬಂದಂತ ಸಮಯದಲ್ಲಿ ಅವನ ಒಂದು ಭಾವನೆಗಳನ್ನ ಅದು ಕಲಕುತ್ತಾ ಇತ್ತು. You should understand that Babylonians had led their land into the ruins, and the temple has been desecrated, but Nehemiah is actually in a foreign land, but still he is thinking about Jerusalem. ಓ ನೆಹೆಮೀಯನು ಅವನು ವಿದೇಶದಲ್ಲಿದ್ದಾಗ್ಯೂ ಕೂಡ ಆ ಯೆರೂಸಲೇಮಿನ ನಾಶನ, ಅದರ ಪೌಳಿಗೋಡೆಗಳ ನಾಶನ ಮತ್ತು ಆ ದೇವಾಲಯದ ನಾಶನದ ಕುರಿತಾಗಿಯೇ ಅದರ ಒಂದು ಅಭಿವೃದ್ಧಿಯ ಕುರಿತಾಗಿಯೇ ಅವನು ಆಲೋಚನೆ ಮಾಡುತ್ತಾ ಇದ್ದನು. The visitors has come for a courtesy visit. ಆ ಸಂದರ್ಶಕರು ಕೇವಲ ಒಂದು ಸೌಜನ್ಯಕ್ಕೋಸ್ಕರವಾಗಿ ಬಂದರು. He could have given them good food and some kind of good gifts and all that and send them back. ಒಂದು ವೇಳೆ ಅವನ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಒಳ್ಳೆ ಆಹಾರ ಮತ್ತು ಒಳ್ಳೆ ಕೆಲವು ಬಹುಮಾನಗಳನ್ನ ಕೊಟ್ಟು ಅವರನ್ನ ಕಳುಹಿಸಬಹುದಾಗಿತ್ತು.
Even though he is actually, Nehemiah is in a privileged position and he doesn't lack anything, and the Lord has blessed him with this great, with high ranking job and all that, still he is thinking about Jerusalem and his well-being. ಕರ್ತನು ನೆಹೆಮೀಯನಿಗೆ ಒಂದು ಉನ್ನತವಾದಂತ ಸ್ಥಾನವನ್ನು ಕೊಟ್ಟಿದ್ದನು, ಒಳ್ಳೆಯ ಆ ಒಂದು ಎಲ್ಲವನ್ನು ಸಹ ಆಶೀರ್ವದಿಸಿದ್ದನು. ಆದಾಗ್ಯೂ ಕೂಡ ನೆಹೆಮೀಯನು ಯೆರೂಸಲೇಮಿನಗೋಸ್ಕರವಾಗಿ ಆಲೋಚನೆ ಮಾಡುತ್ತಾ ಇದ್ದನು. Brothers and sisters, when we are actually placed in these kind of places, whatever the places where the Lord has put us, we should always be thinking about the work of the Lord. We should always be thinking about our integrity. We should always be thinking that we should be very much thinking about whether we are actually standing and doing the work of an evangelist and also acting as the ambassadors of the Lord Jesus. ಒಂದು ವೇಳೆ ಕರ್ತನ ನಮ್ಮನ್ನು ಎಲ್ಲೇ ಇಟ್ಟಾಗ್ಯೂ, ಯಾವ ಪರಿಸ್ಥಿತಿಯಲ್ಲಿ ಇಟ್ಟಾಗ್ಯೂ ಕೂಡ ಪ್ರಿಯರೇ, ನಾವು ಕರ್ತನ ಸೇವೆಗೋಸ್ಕರವಾಗಿ, ಕರ್ತನ ಕೆಲಸಕ್ಕೋಸ್ಕರವಾಗಿ ನಾವು ಕರ್ತನ ರಾಯಭಾರಿಗಳಾಗಿದ್ದೇವೆ ಎಂಬಂತಹ ವಿಷಯವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡವರಾಗಿ ನಾವು ಆ ಒಂದು ವಿಷಯಕ್ಕೋಸ್ಕರವಾಗಿ ನಾವು ಆಲೋಚನೆ ಮಾಡುವಂತವರಾಗಿರಬೇಕು. These people visit was in the month of Chislev, that is the month of December. ಈ ಜನರು ಅವರು ಇಸ್ಲೀನ್ ಎಂಬಂತಹ ಒಂದು ತಿಂಗಳಿನಲ್ಲಿ ಅವರು ಸಂದರ್ಶಿಸ್ತಾ ಇದ್ರು. ಅದು ಒಂದು ವೇಳೆ ಡಿಸೆಂಬರ್ ತಿಂಗಳು. We should have read all those persons. That's why again I am actually beseeching you, brethren, kindly read all these portions so that you will get lot of actually Lord's mind about this particular portion, which is very much applicable to our day-to-day lives. ಒಂದು ವೇಳೆ ನೀವು ಈ ವಾಕ್ಯ ಭಾಗಗಳನ್ನು ಅನೇಕ ಸಾರಿ ಓದಿರ್ತೀರಾ, ಆದಾಗಿ ಕೂಡ ಈ ವಾಕ್ಯ ಭಾಗಗಳು ನಮ್ಮ ಆತ್ಮಿಕ ದೈನಂದಿನ ಜೀವಿತಕ್ಕೆ ಬಹಳ ಉಪಯುಕ್ತಕಾರಿಯಾಗಿರೋದ್ರಿಂದ ಪುನಃ ನೀವು ಇದನ್ನು ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. When Nehemiah is asking about the well-being of Jerusalem, they have actually given him, especially brother Hanani has given him a total picture of what is the current position, and he was totally been disturbed, and for the next 5 months he was fasting and praying and asking God what is the purpose and will of God of doing the work of the destroyed walls of Jerusalem. ನೆಹೆಮೀಯನು ಈ ವಿಷಯಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಅವನ ಸಹೋದರರು ಅವನಿಗೆ ವಿವರಿಸಿದಾಗ, ವಿಶೇಷವಾಗಿ ಅವನ ಸಹೋದರನಾದಂತ ಹನಾನಿಯು ಅವನಿಗೆ ವಿವರಿಸಿದಂತ ಸಂದರ್ಭದಲ್ಲಿ ನೆಹೆಮೀಯನು ಸುಮಾರು 5 ತಿಂಗಳ ಕಾಲ ಉಪವಾಸವಿದ್ದು, ಕರ್ತನೆ ಆ ಒಂದು ನಶಿಸಲ್ಪಟ್ಟಂತಹ ಯೆರೂಸಲೇಮಿನ ಯೆರೂಸಲೇಮಿನ ವಿಷಯಕ್ಕೋಸ್ಕರವಾಗಿ ನಿನ್ನ ಉದ್ದೇಶವೇನೆಂಬುದಾಗಿ ಪ್ರಾರ್ಥಿಸಿದನು. The walls of Jerusalem has been destroyed not by someone else but by this king, this Babylonian king and his fathers. ಯೆರೂಸಲೇಮಿನ ಪೌಳಿ ಗೋಡೆಗಳು ಅವು ಕೆಡವಲ್ಪಟ್ಟಿವೆ. ಯಾವುದೋ ಬೇರೆ ಒಬ್ಬ ರಾಜನಿಂದಲ್ಲ, ಇವನು ಯಾವ ರಾಜನ ಸನ್ನಿಧಾನದಲ್ಲಿದ್ದಾನೋ ಆ ರಾಜನ ಪಿತೃಗಳಿಂದಲೇ. He is actually the chief of internal security of the enemy king. ಈ ವ್ಯಕ್ತಿ ಅಥವಾ ನೆಹೆಮೀಯನು ವಿರೋಧವಾದಂತಹ ರಾಜನಾದಂತಹ ಆ ಒಂದು ಆಸ್ಥಾನದಲ್ಲಿ ಭದ್ರತಾ ವ್ಯವಸ್ಥೆಯ ಮುಖ್ಯ ಅಧಿಕಾರಿಯಾಗಿದ್ದನು. 5 months later, in the month of Nisan, that is the month of May, then after that kind of fasting and praying and that kind of getting a leading from the Lord, we are reading the verses in chapter 2, which is actually very exemplary statement which I can make with regard to the building of the walls of Jerusalem. 5 ತಿಂಗಳ ಕಾಲದ ನಂತರ, ಅಂದ್ರೆ ಮೇ ತಿಂಗಳಿನಲ್ಲಿ ಈ ವಿಷಯಗಳೆಲ್ಲ ಮಾಡಿದ ನಂತರ 2ನೇ ಅಧ್ಯಾಯದಲ್ಲಿ ಬಹಳ ಮಾದರಿಯುಳ್ಳಂತಹ ಒಂದು ಹೇಳಿಕೆಯನ್ನ ನಾವು ಆ ಒಂದು ಪೌಳಿ ಗೋಡೆಗಳ ಆ ಒಂದು ಕಟ್ಟಡದ ವಿಷಯದಲ್ಲಿ ಮಾಡಬಹುದು. As per the Lord's leading, Nehemiah has determined that he himself will go to Jerusalem and build the walls of Jerusalem, and not only that, he is asking the permission of the king to build the walls of Jerusalem, and also he is asking the
monarch to pay the bill. That is all the expenditure to be incurred in that particular construction of the walls, building of the walls of Jerusalem. ಅಂತಂತರದಲ್ಲಿ ಈ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನ ಕಟ್ಟುವುದಕ್ಕೋಸ್ಕರವಾಗಿ ಆ ಅರಸನ ಬಳಿಯಲ್ಲಿಯೇ ಅದಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯಾದಂತಹ ವೆಚ್ಚಗಳನ್ನ, ಅದಕ್ಕೆ ಬೇಕಾಗುವಂತ ಎಲ್ಲಾ ರೀತಿಯಾದಂತಹ ಖರ್ಚುಗಳನ್ನ ಕೊಡಬೇಕೆಂಬುದಾಗಿ ಅವನು ಕೇಳಿಕೊಂಡನು. Brothers and sisters, Nehemiah needed that kind of boldness to ask this kind of a king who was actually who and his forefathers were responsible for completely demolishing the walls of Jerusalem, destroying the walls of Jerusalem, and he is asking that very monarch to give him permission to build the walls of Jerusalem, and not only that, all the expenditure to be incurred, that also he wanted from that enemy king. ಅವನು ಯಾವ ಅರಸನ ಬಳಿಯಲ್ಲಿ ಸೇವೆ ಮಾಡ್ತಾ ಇದ್ದನೋ ಅದೇ ಅರಸನ ಪಿತೃಗಳು ನಾಶ ಮಾಡಿದಂತಹ ಅಥವಾ ಕೆಡವಿದಂತಹ ಆ ಗೋಡೆಗಳನ್ನ ಮತ್ತು ಯೆರೂಸಲೇಮಿನ ಕಟ್ಟಡಗಳನ್ನ ಕಟ್ಟುವುದಕ್ಕೋಸ್ಕರವಾಗಿ ಆ ಅರಸನೇ ಅದಕ್ಕೆ ತಗುಲುವಂತ ಎಲ್ಲಾ ವೆಚ್ಚವನ್ನು ಕೊಡಬೇಕು ಮತ್ತು ಅದಕ್ಕೆ ಅನುಮತಿಯನ್ನು ಕೊಡಬೇಕು ಎಂಬುದಾಗಿ ಅರಸನ ಬಳಿಯಲ್ಲಿ ನಿಂತುಕೊಂಡು ಕೇಳುವುದಕ್ಕೆ ನೆಹೆಮೀಯನಿಗೆ ಬಹಳ ಧೈರ್ಯದ ಅವಶ್ಯಕತೆ ಇತ್ತು. In any kind of natural thinking, the king can be annoyed, totally annoyed with that kind of a permission asking, and then he could have been immediately been sentenced to death, and he would not have been in the face of the earth. ಒಂದು ವೇಳೆ ಆ ಅರಸನು ಈ ರೀತಿಯಾದಂತ ಮಾತುಗಳನ್ನು ಕೇಳಿದಾಗ ಇವನನ್ನ ಯಾವುದೇ ಸಮಯದಲ್ಲಿ ಆಗಿರಬಹುದು ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿ ಅವನನ್ನು ಮರಣಕ್ಕೆ ಒಳಪಡಿಸಬಹುದಾಗಿತ್ತು. ಆಗ ಅವನು ಈ ಭೂಮುಖದ ಮೇಲೆ ಇರ್ತಾ ಇರಲಿಲ್ಲ. So how did actually Nehemiah, after risking his own life, got the boldness to ask the king to permission to build and also to pay the bill of which pertains to all this construction? ಈ ರೀತಿಯಾದಂತ ಗೋಡೆಗಳನ್ನ ಕಟ್ಟುವುದಕ್ಕೆ, ಈ ಕಟ್ಟಡಗಳನ್ನ ಕಟ್ಟುವುದಕ್ಕೆ ವೆಚ್ಚವನ್ನ ಅಥವಾ ಅದಕ್ಕೆ ಬೇಕಾಗುವಂತ ಅವಶ್ಯಕತೆಗಳನ್ನ ಕೇಳುವುದಕ್ಕೋಸ್ಕರವಾಗಿ ನೆಹೆಮೀಯನು ತನ್ನ ಜೀವವನ್ನೇ ಪಣಕ್ಕಿಟ್ಟು ಅರಸನ ಸನ್ನಿಧಾನದಲ್ಲಿ ನಿಂತುಕೊಳ್ಳುವುದಕ್ಕೆ ಅವನಿಗೆ ಎಲ್ಲಿಂದ ಇಷ್ಟು ಧೈರ್ಯ ಬಂದಿರಬಹುದು? This one cardinal principle is involved in this particular boldness. ಈ ಒಂದು ನಿರ್ದಿಷ್ಟವಾದಂತಹ ಧೈರ್ಯಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ವಿಷಯವು, ಒಂದು ನಿಯಮ ಅದು ಒಳಗೊಂಡಿದೆ. Let me put it this way. ನಾನು ಈ ರೀತಿಯಾಗಿ ಹೇಳ್ತೇನೆ, you will never lighten any load unless and until you feel it in your own shoulders. You will never lighten any load unless and until you feel the pressure in your own shoulders. ನೀನು ಯಾವುದೇ ರೀತಿಯಾದಂತ ಭಾರವನ್ನ, ನಿನ್ನ ಹೆಗಲ ಮೇಲಿರುವಂತಹ ಭಾರವನ್ನು ಅನುಭವಿಸದೆ ಅದನ್ನ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. When Nehemiah has fasted and prayed with that kind of a burden in his heart to rebuild the walls of Jerusalem, he has got no other option but to venture into this kind of a task which will even take his life. ಒಂದು ವೇಳೆ ತನ್ನ ಜೀವವನ್ನು ಕೂಡ ಅದು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾದಂತ ಆಲೋಚನೆ ನೆಹೆಮೀಯನಿಗೆ ಇದ್ದಾಗ್ಯೂ ಸಹ ಆ ಯೆರೂಸಲೇಮಿನ ಅಭ್ಯುದಯಕ್ಕೋಸ್ಕರವಾಗಿ, ಅದರ ಪೌಳಿ ಗೋಡೆಗಳ ಪುನಶ್ಚೇತನಕ್ಕೋಸ್ಕರವಾಗಿ ಭಾರವಾದಂತ ಹೃದಯದಿಂದ ಅವನು ಪ್ರಾರ್ಥಿಸುತ್ತಾ ಇದ್ದನು. There was no need of actually Nehemiah taking this kind of a risk. ಈ ರೀತಿಯಾದಂತಹ ಆ ಒಂದು ರಿಸ್ಕ್ ಅನ್ನ ಅಥವಾ ಕಷ್ಟವನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ನೆಹೆಮೀಯನಿಗಿರಲಿಲ್ಲ. He is already in a blessed place and he has got all the privileges of the palace and nothing else can be added along with that. ಅವನಿಗಾಗಲೇ ಬಹಳ ಅದೃಷ್ಟವಾದಂತಹ ಒಂದು ಸ್ಥಳದಲ್ಲಿದ್ದಾನೆ, ಅವಶ್ಯವಾದ ಸ್ಥಳದಲ್ಲಿದ್ದಾನೆ. ಈಗ ಅರಮನೆಯಲ್ಲಿ ಒಂದು ಉನ್ನತವಾದಂತ ಸ್ಥಾನದಲ್ಲಿದ್ದಾನೆ. ಈ ವಿಷಯಗಳಿಗೋಸ್ಕರವಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಅವನಿಗಿರಲಿಲ್ಲ. With that kind of a heart, when he prayed ardently for 5 months, the Lord has given him that kind of a privilege to take that responsibility on himself, and because of that he was even ready to risk his life in order to rebuild the walls of Jerusalem. ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕಟ್ಟುವುದಕ್ಕೋಸ್ಕರವಾಗಿ ನೆಹೆಮೀಯನು ಪ್ರಾರ್ಥಿಸುತ್ತಾ ಇರುವಾಗ ದೇವರು ತಾನೇ ನೆಹೆಮೀಯನ ಹೃದಯದಲ್ಲಿ ಈ ರೀತಿಯಾದಂತಹ ಒಂದು ಭಾರವನ್ನ ಕೊಟ್ಟನು. Brothers and sisters, we should have a greater responsibility
of these lost souls who are actually being a part of our own lives, dealing with them on our daily lives and all that. When we have got that kind of an exemplary life, when they see the gospel in our lives, not only in our preaching, in our day-to-day life, they will be attracted towards this only Savior of mankind. ಈ ರೀತಿಯಾದಂತಹ ಆ ಒಂದು ಭಾರವಾದಂತಹ ಹೃದಯ, ಆ ಒಂದು ಭಾರವಾದಂತಹ ಮನಸ್ಸು ನಮ್ಮ ಸುತ್ತಮುತ್ತಲಿರುವಂತಹ ದೈನಂದಿನ ಜೀವಿತದಲ್ಲಿ ನಾವು ವ್ಯವಹರಿಸುವಂತಹ ದೈನಂದಿನ ಜೀವಿತದಲ್ಲಿ ನಾವು ನೋಡುವಂತಹ ಜನರಿಗೋಸ್ಕರವಾಗಿ, ಆ ಒಂದು ಆತ್ಮಗಳ ಒಂದು ನಾಶನಕ್ಕೋಸ್ಕರವಾಗಿ ಅಥವಾ ನಶಿಸಿರುವಂತಹ ಆತ್ಮಗಳಿಗೋಸ್ಕರವಾಗಿ ನಮಗೆ ಇದ್ದುಕೊಂಡು ಆ ರೀತಿಯಾದಂತಹ ಜನರನ್ನ ಕರ್ತನ ಕಡೆಗೆ ನಡೆಸುವಂತಹ ಒಂದು ಭಾರ ನಮಗಿರಬೇಕು. He did not have any money at his disposal. He did not have any money at his disposal. ಅವನ ಒಂದು ಕೈಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಣ ಈ ಸಮಯದಲ್ಲಿ ಇರಲಿಲ್ಲ. Building the walls of Jerusalem needs a lot of funds. ಆ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕಟ್ಟಲಿಕ್ಕೆ ಬಹಳ ಹಣದ ಅವಶ್ಯಕತೆ ಇದೆ. But when there was that kind of a vision the Lord has given unto him, then the Lord is the one who is the provider, who is giving him that kind of provisions also. ಆ ರೀತಿಯಾದಂತಹ ಒಂದು ದರ್ಶನವನ್ನ ಆ ಕರ್ತನು ಅವನಿಗೆ ಕೊಟ್ಟಂತ ಸಂದರ್ಭದಲ್ಲಿ ಕರ್ತನು ತಾನೇ ಅದಕ್ಕೆ ಆ ಬೇಕಾದಂತ ಅವಶ್ಯಕತೆಗಳನ್ನ ಒದಗಿಸುವಂತವನು ಮತ್ತು ಪೂರೈಸುವಂತವನು. When there is a great vision, there will be definitely provision from the Lord. ಶ್ರೇಷ್ಠವಾದಂತ ದರ್ಶನ ಇರುವಾಗ ಕರ್ತನಿಗೋಸ್ಕರವಾಗಿ ಒಂದು ಶ್ರೇಷ್ಠವಾದಂತ ಒದಗಿಸುವಿಕೆಯು ಕೂಡ ಇರುವಂತದ್ದಾಗಿದೆ. We can declare this with respect to Stewards Association as well. ನಾವು ಸ್ಟಿವರ್ಡ್ ಅಸೋಸಿಯೇಷನ್ ಇಂದ ಇದನ್ನು ನಾವು ಈ ರೀತಿಯಾಗಿ ಖಂಡಿತವಾಗಿ ಕೂಡ ಪ್ರಚುರಪಡಿಸಬಹುದು. I am not telling this because in order to make you understand that SAI has done a great work and all that. Just for the glory of God, and you also should understand how the Lord gives that kind of a provision when there is a godly vision. ಈ ರೀತಿಯಾದಂತ ಹೇಳಿಕೆಗಳನ್ನು ನಾನು ಇಷ್ಟೊಂದು ದೊಡ್ಡ ಕೆಲಸ ಮಾಡಬೇಕೆಂಬುದಾಗಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಆದ್ರೆ ದೇವರು ಯಾವ ರೀತಿಯಲ್ಲಿ ನ ಮುಖಾಂತರವಾಗಿ ಇಂತಹ ಶ್ರೇಷ್ಠ ಕಾರ್ಯಗಳನ್ನು ಮಾಡಿದ್ದಾನೆಂಬುದಾಗಿ ದೇವರ ಮಹಿಮೆಗೋಸ್ಕರವಾಗಿ ಹೇಳ್ತಾ ಇದ್ದೇನೆ. In the year 2020, when the whole world is actually captured by COVID and it was total lockdown and all that, when I was telephoning the people of God, especially in North India, Northeast and Central India and in other parts, I am hearing the cries of children, and they do not have any kind of provisions, any kind of food for their sustenance. Even if they have got little money, there is no way of actually purchasing food and provisions, and they were actually in a state of distress and dismay. 2020 ಇಸ್ವಿಯಲ್ಲಿ ಜಗತ್ತೆಲ್ಲ ಕಡೆಯೂ ಕೂಡ ಕೋವಿಡ್ ಆವರಿಸಿಕೊಂಡು ಎಲ್ಲಾ ಕಡೆಯಲ್ಲಿ ಕೂಡ ಲಾಕ್ ಡೌನ್ ಆದಂತಹ ಸಂದರ್ಭದಲ್ಲಿ ನಾನು ಅನೇಕ ಫೋನ್ ಕಾಲ್ಗಳನ್ನು ನಾನು ಸ್ವೀಕರಿಸ್ತಾ ಇದ್ದೆ. ಅನೇಕರಿಗೆ ಅನೇಕ ರೀತಿಯಾದ ಕೊರತೆಗಳಿದ್ವು. ಒಂದು ವೇಳೆ ಸ್ವಲ್ಪ ಹಣ ಇದ್ದಾಗ್ಯೂ ಕೂಡ ಹಣದ ಮುಖಾಂತರವಾಗಿ ಎಲ್ಲಿಯೂ ಕೂಡ ಕೊಂಡುಕೊಳ್ಳಲಿಕ್ಕೂ ಸಹ ಸಾಧ್ಯವಾಗಿರುವಂತಹ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಮಕ್ಕಳ ಒಂದು ಕೂಗನ್ನ ಅಳುವನ್ನ ನಾನು ಕೇಳಿಸಿಕೊಂಡೆ. We prayed about it for 2-3 days. ನಾವು 2-3 ದಿನಗಳ ಕಾಲ ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ. The Lord has given us that kind of a conviction that you start the work of feeding all the people of India, of our community, wherever they are placed. How you will be doing it, or where you will get provisions, and where the funds come from, don't think about that. You start the work, and then the Lord is with you. That message I got from the Lord himself. ಕರ್ತನಿಂದ ತಾನೇ ನನಗೆ ಒಂದು ಸಂದೇಶ ಬಂತು. ನಿನಗೆ ಎಲ್ಲಿಂದ ಹಣ ಬರ್ತದೋ, ನಿನಗೆ ಹೇಗೆ ಹಣ ಬರ್ತದೋ, ನೀನು ಯಾವ ರೀತಿಯಲ್ಲಿ ಮಾಡ್ತೀಯೋ ಗೊತ್ತಿಲ್ಲ. ನಿನ್ನ ಸಮುದಾಯದಲ್ಲಿರುವಂತಹ ಜನರಿಗೆ, ನಿನ್ನ ನೆರೆಹೊರೆಯವರಿಗೆ, ನಿನ್ನ ಸಹೋದರರಿಗೆ ನೀನು ಉಣಬಡಿಸುವುದರಲ್ಲಿ ನೀನೇ ಈ ಕೆಲಸವನ್ನ ಪ್ರಾರಂಭಿಸು. There was not even a single pie for that particular project. ಆ ರೀತಿಯಾದಂತ ನಿರ್ದಿಷ್ಟವಾದಂತ ಒಂದು ಕಾರ್ಯಕ್ಕೋಸ್ಕರವಾಗಿ ಒಂದು ಪೈಸೆ ಕೂಡ ಇರಲಿಲ್ಲ. We had designated that particular project as Operation Hunger. ನಾವು ಆ ಒಂದು ಪ್ರಾಜೆಕ್ಟ್ಗೆ ಆಪರೇಷನ್ ಹಂಗರ್ ಎಂಬಂತಹ ಒಂದು ಡೆಸಿಗ್ನೇಷನ್ ಅನ್ನು ಕೊಟ್ಟೆವು. While I was in civil service, I got little experience when I was having this kind of an activity in some part of my life when I was placed in Bombay. ಈ ಬಾಂಬೆಯಲ್ಲಿ ನಾನು ಸಿವಿಲ್ ಸರ್ವಿಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಅನುಭವ ನನಗಿತ್ತು.
what exactly has happened, when we prayed about it, the Lord has given that kind of a conviction, but there was absolutely no funds. ಆದ್ರೆ ಈ ರೀತಿಯಾಗಿ ನಾವು ಪ್ರಾರ್ಥಿಸ್ತಾ ಇರುವಾಗ ಕರ್ತನು ನನಗೆ ಈ ದರ್ಶನವನ್ನು ಕೊಟ್ಟನು, ಆದ್ರೆ ಆ ಸಂದರ್ಭದಲ್ಲಿ ನನ್ನಲ್ಲಿ ಯಾವುದೇ ಹಣ ಇರಲಿಲ್ಲ. As always the case may be, whenever there is actually a need, we take money from our own pockets, from our own families, and there are a certain number of Lord's servants, Lord's people, who always say that whenever you are in need, you just ask us, I'll give you a blank check, and then you just take money and then get into the needs of the people. ಈ ರೀತಿಯಾದಂತಹ ಪರಿಸ್ಥಿತಿಗಳು ಬಂದಾಗ ನಮ್ಮ ಸ್ವಂತ ಜೇಬಿನಿಂದ ನಾವು ಖರ್ಚು ಮಾಡಿ ನಮ್ಮದೇ ಆದಂತಹ ಸ್ವಂತದವರಿಂದ ನಾವು ಹಣವನ್ನು ಸಂಗ್ರಹಿಸಿ ನಾವು ಖರ್ಚು ಮಾಡ್ತೇವೆ. ಅಷ್ಟು ಮಾತ್ರವಲ್ಲದೆ ಕೆಲವು ದೇವರ ಜನರಿದ್ದಾರೆ, ಇಂತಹ ಪರಿಸ್ಥಿತಿಗಳು ಬಂದಾಗ ನಮ್ಮನ್ನು ಕೇಳ್ರಿ, ನಾವು ನಿಮ್ಗೆ ಬ್ಲಾಂಕ್ ಚೆಕ್ ಅನ್ನು ಕೊಡ್ತೇವೆ, ನೀವು ಅದನ್ನು ತುಂಬಿಕೊಂಡು ನಿಮ್ಮಲ್ಲಿರುವಂತಹ ದೇವ ಜನರಿಗೆ ಉಣಬಡಿಸಿ ಎಂಬುದಾಗಿ ಇರುವಂತಹ ಮಾತು ನನಗೆ. There was no time. We have taken about 6 lakhs from our own pockets, and then we have started that project. ಸಹೋದರ ಸಹೋದರಿಯರೇ, ಈ ಒಂದು ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಲಿಕ್ಕೆ 6 ಲಕ್ಷ ನಮ್ಮ ಜೇಬಿನಿಂದ ತೆಗೆದುಕೊಂಡು ನಾವು ಇದನ್ನು ಪ್ರಾರಂಭಿಸಿದೆವು. It was a large team, and we had actually the state leader as well as the district leaders and all that. We have got more than 400 foot soldiers who could actually take these food kits and give it to the confines of the homes of people who are in need. ಈ ರೀತಿಯಾದಂತಹ ಒಂದು ದೊಡ್ಡದಾದಂತಹ ಒಂದು ಪ್ರಾಜೆಕ್ಟ್ ಇದಾಗಿದ್ದರಿಂದ ನಮಗೆ ಆ ಒಂದು ಸ್ಟೇಟ್ ಕೋಆರ್ಡಿನೇಟರ್ ಇದ್ರು ಮತ್ತು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇದ್ರು. ಈ ರೀತಿಯಾಗಿ ಸುಮಾರು ಜನ ಈ ಒಂದು ಆಹಾರವನ್ನ ತಲುಪಿಸುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. Since it was totally lockdown period, people were not, even the foot soldiers were not actually allowed to go out, and when the police see them, they will be actually sometimes be given some kind of a pacings also. But then with all that, these people were able to give more than 1.5 lakhs of families multiple times throughout the COVID times, and we could actually spend more than 4.5 crores of funds, and that has paved way to feed all the people of God of our community without any kind of restraints whatsoever. ಪ್ರಿಯರೇ, ಈ ರೀತಿಯಾದಂತಹ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಆಹಾರ ಸಿಕ್ಕದೇ ಇರುವಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಆಹಾರ ಸಿಕ್ಕಿದ್ರೂ ಕೂಡ ಅದನ್ನು ಹಂಚಲಿಕ್ಕೆ ನಮ್ಮ ಸ್ವಯಂ ಸೇವಕರು ಹೋದಾಗ ಪೊಲೀಸ್ನವರಿಂದ ಅನೇಕ ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬಂತು. ಆ ಸಂದರ್ಭದಲ್ಲಿಯೂ ಕೂಡ ಸುಮಾರು 1.5 ಲಕ್ಷಕ್ಕೆ ಗಿಂತಲೂ ಕೂಡ ಅಧಿಕವಾದಂತಹ ಕುಟುಂಬಗಳು ಅವು ಉಣಬಡಿಸಲ್ಪಟ್ಟವು. ಇದಕ್ಕೋಸ್ಕರವಾಗಿ 4 ಕೋಟಿಗಿಂತಲೂ ಹೆಚ್ಚಾದ ಹಣವನ್ನು ವ್ಯಯವಾಯಿತು. I know that many of the brothers sitting over there, you are also partners of this wonderful ministry, and we could actually give food and provisions not only to North India, even in South India also, even up to Kerala also. There actually normally we don't give that kind of assistance and all that because they are little affluent people. But then all the people who are in need, there was no necessity of telling, had we have any provisions, any funds and all that we could have given. No, like that. We could have given, we were able to give food and provisions for all the people who are asked for that. ಒಂದು ವೇಳೆ ಉತ್ತರ ಭಾರತದಲ್ಲಿ ಮಾತ್ರವೇ ಅಲ್ಲ, ಕೇರಳದಲ್ಲಿ ಮತ್ತು ಎಲ್ಲ ರಾಜ್ಯಗಳಲ್ಲಿ ಒಂದು ವೇಳೆ ಇಲ್ಲಿ ಕುಳಿತಿರುವಂತಹ ನಿಮ್ಮಲ್ಲಿಯೂ ಕೂಡ ಇದರ ಫಲಾನುಭವಿಗಳು ನೀವು ಆಗಿರಬಹುದು. ಯಾವುದೇ ರೀತಿಯಾದಂತಹ ಇತಿಮಿತಿಲ್ಲದೆ, ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇಲ್ಲದೆ ಎಲ್ಲರಿಗೂ ಕೂಡ ಕೇಳಲ್ಪಟ್ಟಂತ ಎಲ್ಲರಿಗೂ ಕೂಡ ನಾವು ಇದನ್ನ ಒದಗಿಸಿದ್ದೇವೆ. Our blessed Lord has once again proved that He is the only reliable and dependable God, who is the only provider. ಆತನು ಮಾತ್ರವೇ ಒದಗಿಸುವ ಆತನಾಗಿದ್ದಾನೆ. ಆತನ ಮೇಲೆ ಮಾತ್ರವೇ ಆತುಕೊಳ್ಳಲಿಕ್ಕೆ, ಭರವಸೆವಿಡಲಿಕ್ಕೆ ಆತನು ಯೋಗ್ಯನಾಗಿದ್ದಾನೆ ಎಂಬುದಾಗಿ ನಮ್ಮ ಶ್ರೇಷ್ಠ ಕರ್ತನು ಅದನ್ನು ಸಾಬೀತುಪಡಿಸಿದನು. Coming back to the book of Nehemiah, we see that with getting all these provisions from even the enemy king, he has started the construction of the walls of Jerusalem. ನೇಮಿಯನ ಗ್ರಂಥಕ್ಕೆ ನಾವು ಹಿಂದಿರುಗಿ ಬರುವಂತಹ ಸಂದರ್ಭದಲ್ಲಿ ಶತ್ರು ದೇಶದ ಅರಸನು ಕೊಟ್ಟಂತ ಎಲ್ಲಾ ರೀತಿಯಾದಂತಹ ಆ ಒಂದು ಒದಗಿಸುವಿಕೆ, ಎಲ್ಲಾ ರೀತಿಯಂತ ಸಾಮಗ್ರಿಗಳಿಂದ ಅವನು ಬಂದು ಆ ಒಂದು ಗೋಡೆಗಳನ್ನ ಕಟ್ಟಲಿಕ್ಕೆ ಪ್ರಾರಂಭಿಸುತ್ತಾನೆ. But do you think that things were that smooth and that the story ended there?
ಆ ವಿಷಯಗಳು ಬಹಳ ಸರಳವಾಗಿದ್ದುಕೊಂಡು ಆ ಕತೆ ಆ ರೀತಿಯಾಗಿ ಅರ್ಥ ಆಯ್ತು ಎಂಬುದಾಗಿ ನಿಮಗೆ ಅನಿಸುತ್ತದಾ? There were a lot of oppositions. ಅಲ್ಲಿ ಅನೇಕ ವಿರೋಧಗಳಿದ್ದವು. There were a lot of oppositions. ಅನೇಕ ವಿರೋಧಗಳಿದ್ದವು. But Nehemiah has gone forward because of another reason. ಆದ್ರೆ ನೇಮಿಯನು ಮುಂದಕ್ಕೆ ಹೋದನು, ಯಾಕೆಂದ್ರೆ ಮತ್ತೊಂದು ಕಾರಣ ಇತ್ತು. He knew that cardinal principle. ಆದ್ರೆ ಒಂದು ಮುಖ್ಯವಾದಂತಹ ನಿಯಮ ಅವನಿಗೆ ಗೊತ್ತಿತ್ತು. Whenever we see that, in verse 18 we see that, let us arise and build, then someone else, the adversary, always will say, let us arise and destroy. ಮತ್ತು ನಾವು ಎದ್ದು ಕಟ್ಟಡವನ್ನು ಕಟ್ಟೋಣ ಎಂಬುದಾಗಿ ಹೇಳುವಾಗ ಯಾವಾಗಲೂ ಕೂಡ ನಮ್ಮ ಶತ್ರುಗಳು ಹೇಳುವಂತ ಮಾತೇನೆಂದ್ರೆ, ಎದ್ದು ನಾವು ಆ ಕೆಲಸವನ್ನ ಹಾಳು ಮಾಡೋಣ. Whenever we are doing the work of the Lord in the Lord's way, there will be lot of oppositions and there will be lot of people to ridicule us and scorn us. We are coming to that, and that kind of oppositions are there. When that opposition is there, we can be rest assured that we are doing the work of the Lord in the Lord's way. ನಾವು ಕರ್ತನ ಮಾರ್ಗದಲ್ಲಿ ಕರ್ತನ ಕೆಲಸಗಳನ್ನು ಮಾಡುವಂತ ಎಲ್ಲಾ ಸಮಯದಲ್ಲಿ ಕೂಡ ಅನೇಕ ವಿರೋಧಗಳು ಬರ್ತವೆ. ಆದ್ರೆ ನಾವು ಕರ್ತನ ಕೆಲಸವನ್ನ ಆತನ ರೀತಿಯಲ್ಲಿ ಮಾಡುವಂತವರಾಗಿರಬೇಕು. I think it is A.W. Tozer who said, whom God will use greatly, he will allow him to be hurt deeply. ಇಲ್ಲಿ ಒಂದು ಹೇಳಿಕೆ ಈ ರೀತಿಯಾಗಿದೆ, ಯಾರನ್ನ ದೇವರು ಹೆಚ್ಚಾಗಿ ಉಪಯೋಗಿಸಲಿಕ್ಕೆ ಆತನು ತೆಗೆಯುತ್ತಾನೋ ಅಥವಾ ಕರೆಯುತ್ತಾನೋ ಅವನೇ ಬಹಳವಾಗಿ ಆತನು ನೋಯಿಸಲ್ಪಡುತ್ತಾನೆ. We are seeing lot of obstacles and oppositions for the Lord's work, starting from chapter 2 verse 19 onwards up to chapter 6 verse 3. At least we see 8 types of oppositions. 2ನೇ ಅಧ್ಯಾಯ 19ನೇ ವಚನದಿಂದ 6ನೇ ಅಧ್ಯಾಯದವರೆಗೆ ನಾವು ನೋಡ್ತೇವೆ ಅನೇಕ ರೀತಿಯಾದಂತ ಅಡೆತಡೆಗಳು ಅಲ್ಲಿ ಬಂದಂತದನ್ನ ನಾವು ನೋಡ್ತೇವೆ. First it was opposition through ridicule. ಮತ್ತು ಮೊದಲನೇದಾಗಿ ನಿಂದೆಯ ಮುಖಾಂತರವಾಗಿ ಬಂದಂತ ವಿರೋಧ. Then it was actually opposition through internal scheming. ಮತ್ತು ಆಂತರಿಕವಾದಂತಹ ಆ ವಿಷಯಗಳ ಮುಖಾಂತರವಾಗಿ ವಿರೋಧ. Then opposition through extortion. ಮತ್ತು ಹೊರಗಡೆಯಿಂದ ಬಂದಂತಹ ಒಂದು ವಿರೋಧ. Then opposition through discouragement. ಆ ಒಂದು ನಿರಾಶೆಯ ವಿರೋಧ. Then opposition through threat of attack. ಮತ್ತು ನಾವು ನಿಮ್ಮನ್ನು ಆಕ್ರಮಿಸುತ್ತೇವೆ ಎಂಬುದಾಗಿರುವಂತಹ ಭಯದ ವಿರೋಧ. Then opposition through slander. ಮತ್ತು ಆ ಒಂದು ರೀತಿಯಾದ ಕುತಂತ್ರದ ವಿರೋಧ. And lastly, even opposition through plot to kill, treachery. ಮತ್ತು ಅದೇ ರೀತಿಯಲ್ಲಿ ಆ ಒಂದು ಪ್ರಾಯೋಗಿಕವಾದಂತಹ ಆ ನಷ್ಟದ ಮುಖಾಂತರವಾದಂತಹ ವಿರೋಧ. First it was Sanballat and Tobiah. ಮೊದಲನೇದಾಗಿ ಸನ್ಬಲಟ ಮತ್ತು ಟೋಬಿಯನಿದ್ದನು. Then the Arab also joined. ಮತ್ತು ಅರಬರು ಕೂಡ ಸೇರಿಕೊಂಡ್ರು. Then the Ammonites and the men of Ashdod. ಮತ್ತು ಅಮೋನಿಯರು ಮತ್ತು ಎಸ್ಡಾಗ್ನ ಮನುಷ್ಯರು ಕೂಡ ಸೇರಿಕೊಂಡ್ರು. Lot of people were there in the opposition. ಅನೇಕ ಜನರು ವಿರೋಧದಲ್ಲಿದ್ದರು. They were ridiculing him, scorning him. That's all from within, not from without. ಅವರೆಲ್ಲರೂ ಕೂಡ ಆಂತರಿಕದಲ್ಲಿರುವಂತವರೇ, ಹೊರಗಿನವರಲ್ಲ. ಅವರೆಲ್ಲರೂ ಕೂಡ ಆತನನ್ನು ನಿಂದಿಸ್ತಾ ಇದ್ರು, ಅವನನ್ನು ದೂಷಿಸ್ತಾ ಇದ್ರು. Brothers and sisters, I would like to digress a little, and we will consider certain things which are actually happening in the present day situation. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೆಲವು ವಿಷಯಗಳು ಪ್ರಸ್ತುತ ಕಾಲದಲ್ಲಿ ನಡೀತಾ ಇರುವಂತಹ ವಿಷಯಗಳನ್ನು ಕೂಡ ನಾವು ಉಲ್ಲೇಖಿಸೋಣ, ಆಲೋಚಿಸೋಣ. As Christians and Christian missions, we are doing a very blessed work, not only for our community, even for others also, and the missions by and large, by all these institutions and all that, we are actually serving the Lord, and by serving the people who are who do not know the Lord. ಕರ್ತನ ಸೇವಕರಾಗಿ, ಕ್ರೈಸ್ತರಾಗಿ ನಾವು ಅನೇಕ ರೀತಿಯಲ್ಲಿ ಕರ್ತನನ್ನು ತಿಳಿದೇ ಇರುವಂತವರ ಮಧ್ಯದಲ್ಲಿ ನಾವು ಅವರಿಗೋಸ್ಕರವಾಗಿ ನಾವು ಸೇವೆ ಮಾಡುವಂತವರಾಗಿದ್ದೇವೆ. Therefore we have got many institutions like schools, old age homes, hospitals and many other institutions. It's all actually community development work. ಆದ್ದರಿಂದಲೇ ಅನೇಕ ರೀತಿಯಾದ ಶಾಲೆಗಳು, ಆಸ್ಪತ್ರೆಗಳು ಇವೆಲ್ಲವೂ ಕೂಡ ಸಮುದಾಯದ ಅಭಿವೃದ್ಧಿಯ ಕೆಲಸಗಳು. We are doing only good to the people.
ನಾವು ಜನರಿಗೆ ಒಳ್ಳೆಯದನ್ನು ಮಾತ್ರವೇ ಮಾಡ್ತಾ ಇದ್ದೇವೆ. We are not terrorists. ನಾವು ಉಗ್ರಗಾಮಿಗಳಲ್ಲ. But why all the people are having that kind of an opposition for our work? ಯಾತಕ್ಕೋಸ್ಕರವಾಗಿ ಜನರು ಈ ರೀತಿಯಾದಂತ ವಿರೋಧವನ್ನ ನಮ್ಮ ಕೆಲಸಕ್ಕೋಸ್ಕರವಾಗಿ ಅವರು ಮಾಡ್ತಾ ಇದ್ದಾರೆ? Why we are the only religion, or we are the only people who are scorned and ridiculed and belittled by even by the authorities? ಯಾತಕ್ಕೋಸ್ಕರವಾಗಿ ನಾವು ಮಾತ್ರವೇ ಈ ಅಧಿಕಾರಿಗಳಿಂದ ನಿಂದಿಸಲ್ಪಡ್ತಾ ಇದ್ದೇವೆ, ಬೈಯಲ್ಪಡ್ತಾ ಇದ್ದೇವೆ, ಅನೇಕ ರೀತಿಯಾದಂತಹ ಹಿಂಸೆಗೆ ಒಳಗಾಗುತ್ತಾ ಇದ್ದೇವೆ? There are 4 pertinent reasons because of which we are being ridiculed. 4 ನಿರ್ದಿಷ್ಟವಾದಂತ ಕಾರಣಗಳಿವೆ, ಅದರಿಂದ ನಾವು ನಿಂದಿಸಲ್ಪಡ್ತಾ The ಇದ್ದೇವೆ. first reason is our message is always exclusive. ಯಾಕೆಂದ್ರೆ ಮೊಟ್ಟ ಮೊದಲನೇ ಕಾರಣ, ನಮ್ಮ ಸಂದೇಶವು ಯಾವಾಗಲೂ ಕೂಡ ನಿಕಟವಾದದ್ದಾಗಿದೆ. By that what I mean is that we say that Jesus is the only way. ನಾನು ಹೇಳ್ತಾ ಇರುವಂತ ಮಾತೇನೆಂದ್ರೆ, ನಾವು ಹೇಳುವಂತ ಸಂದೇಶ ಯಾವುದಂದ್ರೆ ಯೇಸು ಕ್ರಿಸ್ತನು ಮಾತ್ರವೇ ಮಾರ್ಗವಾಗಿದ್ದಾನೆ. If our message says that Jesus is one of the ways, this kind of a problem would not have been there for us. ಒಂದು ವೇಳೆ ನಾವು ಯೇಸು ಕ್ರಿಸ್ತನು ಕೂಡ ಒಂದು ಮಾರ್ಗವಾಗಿದ್ದಾನೆ ಎಂಬುದಾಗಿ ಹೇಳುವುದಾಗಿದ್ದರೆ ಈ ರೀತಿಯಾದಂತಹ ಸಮಸ್ಯೆ ನಮಗೆ ಉದ್ಭವಿಸುತ್ತಾ ಇರಲಿಲ್ಲ. The only truth is Jesus is the only way. ಯೇಸು ಕ್ರಿಸ್ತನು ಮಾತ್ರವೇ ಒಂದೇ ಮಾರ್ಗವಾಗಿದ್ದಾನೆ, ಅದೇ ಸತ್ಯ. If they may be willing to add Christ also along with their gods. ಒಂದು ವೇಳೆ ಕ್ರಿಸ್ತನು ಕೂಡ ಅವರ ದೇವರುಗಳೊಂದಿಗೆ ಒಬ್ಬನಾಗಿದ್ದಾನೆ ಎಂಬುದಾಗಿ ಅವರು ಹೇಳುವಾಗ, we declare that it is only Christ and no one else. ಆದ್ರೆ ನಾವು ಪ್ರಚುರಪಡಿಸುವಂತದ್ದೇನೆಂದ್ರೆ ಬೇರೆ ಯಾರು ಅಲ್ಲ, ಕ್ರಿಸ್ತನೊಬ್ಬನು ಮಾತ್ರವೇ ದೇವರಾಗಿದ್ದಾನೆ. Truth will not accommodate everything. ಸತ್ಯವು ಎಲ್ಲವನ್ನೂ ಸಹ ನಂಬುವುದಿಲ್ಲ. Truth is always exclusive. ಸತ್ಯವು ಯಾವಾಗಲೂ ಕೂಡ ಪ್ರತ್ಯೇಕವಾದದ್ದಾಗಿದೆ. Absolutely no compromise. ಎಂದಿಗೂ ಕೂಡ ಅದು ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ. Our message by definition and their proposition is exclusive. ನಮ್ಮ ಸಂದೇಶ, ನಮ್ಮ ಪ್ರಚಾರ, ನಮ್ಮ ಒಂದು ವಿಷಯವೆಲ್ಲವೂ ಕೂಡ ಅದು ಬಹಳ ಒಂದು ವಿಶೇಷವಾದದ್ದಾಗಿದೆ. The world cannot understand this. ಲೋಕ ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. Only the people of God who is led by the Holy Spirit, they will only understand. ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಂತ ದೇವ ಜನರು ಮಾತ್ರವೇ ಅರ್ಥ ಮಾಡಿಕೊಳ್ಳುತ್ತಾರೆ. Since our message is exclusive, we will be always be ridiculed and scorned. ಅಂದ್ರೆ ಯೇಸು ಕ್ರಿಸ್ತನ ಹೆಸರನ್ನು ಹೇಳುವಂತವರೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಂದಿಸಲ್ಪಡುತ್ತಾರೆ. The second reason why we are ridiculed is we see the unseen. ಯಾಕೆ ನಾವು ನಿಂದಿಸಲ್ಪಡುತ್ತೇವೆ ಎಂಬುದಾಗಿರುವಂತಹ ಎರಡನೇ ಕಾರಣ, ನಾವು ನೋಡಲ್ಪಡದೇ ಇರುವುದನ್ನು ನೋಡಿದ್ದೇವೆ. We see many things which others cannot see. ಬೇರೆಯವರು ನೋಡದೆ ಆಗದೇ ಇರುವಂತದನ್ನು ನಾವು ನೋಡ್ತೇವೆ. We have got that kind of a vision which is given by the Lord, which the world cannot understand. ಲೋಕವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅಂತ ದರ್ಶನವನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ. When we look into the scriptures, we can see that Abraham is proceeding to an unseen and unheard place. ನಾವು ಅಬ್ರಹಾಮನ ವಿಷಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅವನು ಕೇಳಲ್ಪಡದೇ ಇರುವಂತಹ, ನೋಡಲ್ಪಡದೇ ಇರುವಂತಹ ದೇಶಕ್ಕೆ ಅವನು ತನ್ನ ಪ್ರಯಾಣವನ್ನು ಬೆಳೆಸಿದನು. Bitter experiences in life actually makes that believer strong and strong. ವಿಶ್ವಾಸಿಗಳನ್ನ ಆ ಒಂದು ಬಲವಾಗಿ ಆತನು ಮಾಡುತ್ತಾ ಹೋದನು. World cannot understand this. ಅದನ್ನ ಲೋಕ ಅರ್ಥ ಮಾಡಿಕೊಳ್ಳೋದಿಲ್ಲ. You know one thing, I had the audacity to say this mic also in this point of time. ಒಂದು ವೇಳೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ನಾನು ಕೂಡ ಅದನ್ನು ಅರ್ಥ ಮಾಡಿದ್ದೇನೆ. This is not in North India. In many parts of North India, the situation is not like this. ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ಪರಿಸ್ಥಿತಿ ಈ ರೀತಿಯಾಗಿಲ್ಲ. When we have got they have got a worship time and all that, the anti-social forces just come inside and all that and manhandle the senior most people, the senior evangelist or the pioneer evangelist there, or that kind of senior persons, and they will manhandle them. ಅಲ್ಲಿ ಜನರು ಕರ್ತನನ್ನು ಆರಾಧಿಸುವಂತ ಸಂದರ್ಭದಲ್ಲಿ ಈ ಒಂದು ಸಮಾಜಕ್ಕೆ ಕುತ್ತು ತರುವಂತಹ ಜನರಿಂದ ಅಲ್ಲಿ ಹೋಗಿ ಅಲ್ಲಿರುವಂತಹ ಹಿರಿಯರನ್ನು ಹೊಡೆದಿದ್ದಾರೆ, ಅನೇಕರನ್ನ ಬಹಳವಾಗಿ ಹಿಂಸಿಸಿದಂತ ಅನೇಕ ವಿಷಯಗಳನ್ನು ನೋಡ್ತೇವೆ. Do you know what's the reason? ಕಾರಣ ಏನು ಗೊತ್ತಾ? They think that all these people will be intimidated and they will disperse and they will never gather again in the particular place where they gather every day. ಆ ಕಾರಣ ಏನಂದ್ರೆ
ನಾವು ಈ ರೀತಿಯಾಗಿ ಮಾಡೋದ್ರಿಂದ ಈಗಾಗಲೇ ಅವರು ಸೇರಿ ಬರ್ತಾ ಇರುವಂತಹ ಸ್ಥಳದಲ್ಲಿ ಅವರು ಮುಂದೆ ಸೇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. But the fact of the matter, let me tell you, for the glory of God, more and more people are adding to the church, and that kind of a great revival is there in many interior rural areas in India. ಆದ್ರೆ ಸತ್ಯಾಂಶ ನಾನು ಹೇಳುವಂತಹ ವಿಷಯವೇನೆಂದ್ರೆ, ಭಾರತ ದೇಶದ ಅನೇಕ ಹಳ್ಳಿಗಳ ಭಾಗಗಳಲ್ಲಿ ಈ ರೀತಿಯಾದಂತಹ ಸಭೆಗಳಿಗೆ ಜನರು ಅಧಿಕವಾಗಿ ಸೇರಲ್ಪಡುತ್ತಾ ಸಭೆಯು ಅಭಿವೃದ್ಧಿ ಆಗುತ್ತಾ ಇದೆ. Why? ಯಾಕೆ? Because we see the unseen. ಯಾಕೆಂದ್ರೆ ನಾವು ನೋಡಲಿಕ್ಕೆ ಆಗದೇ ಇರುವಂತದನ್ನ ನೋಡಿದ್ದೇವೆ. And thirdly, ಮೂರನೇದಾಗಿ, we challenge the sovereignty of man. ನಾವು ಮನುಷ್ಯನ ಸಾರ್ವಭೌಮತೆಯನ್ನ ನಾವು ಪ್ರಶ್ನಿಸ್ತೇವೆ. In the scriptures we can see a Moses standing before the mighty Pharaoh. ಮೋಶೆಯು, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮೋಶೆಯು ಆ ಒಂದು ಫರೋಹನ ಮುಂದೆ ನಿಂತಿದ್ದಾನೆ. John the Baptist before King Herod. ಆ ಸ್ಥಾನಿಕನಾದಂತ ಯೋಹಾನನು ಅರಸನಾದ ಹೆರೋದನ ಮುಂದೆ ನಿಂತಿದ್ದಾನೆ. Jesus before Pilate. ಮತ್ತು ಯೇಸು ಪಿಲಾತನ ಮುಂದೆ. Martyrs before their persecutors and perpetrators. ಹತಸಾಕ್ಷಿಗಳು ಅವರನ್ನು ಹಿಂಸೆ ಪಡಿಸುವಂತಹ ನಿಂದಿಸುವಂತವರ ಎದುರಿನಲ್ಲಿ ನಿಂತಿದ್ದಾರೆ. When adversities come before them, the Lord's child is always saying, the Lord is with me, who can be against me? ಈ ರೀತಿಯಾದಂತಹ ವಿರೋಧಗಳು ಬರುವಂತಹ ಸಂದರ್ಭದಲ್ಲಿ ಕರ್ತನ ಮಗು ಹೇಳುವಂತಹ ಮಾತೇನೆಂದ್ರೆ, ಕರ್ತನು ನನ್ನೊಟ್ಟಿಗಿದ್ದಾನೆ, ನೀವು ನನಗೆ ವಿರೋಧಿಸಲಿಕ್ಕೆ ನೀವು ಯಾರು? We challenge the sovereignty of man. ನಾವು ಮನುಷ್ಯರ ಸಾರ್ವಭೌಮತೆಯನ್ನ ನಾವು ಪ್ರಶ್ನಿಸ್ತೇವೆ. Because we know that man cannot do anything on us, and only if the Lord decides, then only something can be done against us. ನಮಗೆ ಗೊತ್ತಿದೆ, ಮನುಷ್ಯರು ನಮಗೆ ಏನು ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಅವಕಾಶ ಕೊಟ್ರೆ, ಅನುಮತಿ ಕೊಟ್ರೆ ಮಾತ್ರವೇ ಆ ಮನುಷ್ಯರು ನಮಗೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. Even if at this point of time, if we depart from this world, we are going to a better place, and we will be with our Lord forever and ever. ಒಂದು ವೇಳೆ ಈ ರೀತಿಯಾದಂತ ಪರಿಸ್ಥಿತಿಗಳಿಂದ ನಾವು ಈ ಲೋಕದಿಂದ ಹೊರಟು ಹೋದಾಗ್ಯೂ ಕೂಡ ನಾವು ನಮ್ಮ ಕರ್ತನ ಸನ್ನಿಧಾನದಲ್ಲಿ, ಉತ್ತಮವಾದಂತ ಆತನ ಸನ್ನಿಧಾನದಲ್ಲಿ ನಿತ್ಯ ಕಾಲಕ್ಕೆ ನಾವು ಜೀವಿಸ್ತೇವೆ. So we challenge the sovereignty of man. ಆದ್ರಿಂದ ನಾವು ಮನುಷ್ಯನ ಸಾರ್ವಭೌಮತೆಯನ್ನ ಪ್ರಶ್ನಿಸ್ತೇವೆ. And lastly, we claim a morality which transcends the world. ಮತ್ತು ನಾಲ್ಕನೇದಾಗಿ, ಲೋಕವನ್ನು ಅನೈತಿಕತೆ ಪಡಿಸುವಂತಹ ನೈತಿಕತೆಯನ್ನು ನಾವು ಪ್ರಶ್ನಿಸ್ತೇವೆ. We preach Jesus was born 2000 years ago. ನಾವು ಅಂದುಕೊಳ್ತೇವೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಜನಿಸಿದನು. We believe and preach Virgin Mary was conceived by the Holy Spirit and gave birth to Jesus. ಮತ್ತು ನಾವು ಹೇಳ್ತೇವೆ, ನಾವು ನಂಬುತ್ತೇವೆ, ನಾವು ಪ್ರಸಂಗ ಮಾಡ್ತೇವೆ, ಮರಿಯಳು ಗರ್ಭಿಣಿಯಾಗಿ ಯೇಸು ಕ್ರಿಸ್ತನಿಗೆ ಜನ್ಮವನ್ನು ಕೊಟ್ಟಳು. Can the world understand this? ಲೋಕ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ? The world can, under no circumstances they can understand this. ಲೋಕ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. We can understand this because we believe this, because the Holy Spirit has given that kind of an understanding, and He opens our eyes of understanding. ನಾವು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪರಿಶುದ್ಧಾತ್ಮನು ತಾನೇ ನಮಗೆ ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. For the world it is the mock of the monster and the pun of the punster. ಆದ್ರೆ ಇದು ಲೋಕಕ್ಕೆ ಒಂದು ವೇಳೆ ಹಾಸ್ಯ ರೂಪವಾಗಿ ಕಂಡು ಬರಬಹುದು, ಆದ್ರೆ ನಮಗಾದ್ರೂ ಅದೊಂದು ಶಕ್ತಿಯಾಗಿದೆ. But as far as we are concerned, it is our treasured truth, and we know that Mary has been overshadowed by the Holy Spirit of God. ಆದ್ರೆ ನಮಗೆ ಅರ್ಥ ಮಾಡಿಕೊಂಡಂತಹ ರೀತಿಯಲ್ಲಿ, ನಮಗೆ ಪರಿಶುದ್ಧಾತ್ಮನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾದಂತಹ ರೀತಿಯಲ್ಲಿ ಪರಿಶುದ್ಧಾತ್ಮನ ನೆರಳು ಮರಿಳ ಮೇಲೆ ಬರಲು ಆಕೆಯು ಗರ್ಭಿಣಿಯಾದಳು. Coming back to the subject, we can see that even though this kind of heavy oppositions were there, even though this kind of a strong ridicule and scorners were there, even though they have done everything under the sun to thwart the work of the Lord, since the Lord's hand was favorable to Nehemiah, he was able to complete the work by 52 days. ಈ ರೀತಿಯಾದಂತ ವಿರೋಧಗಳು ಬಂದಾಗ್ಯೂ, ಈ ರೀತಿಯಾದಂತ ಅನೇಕ ರೀತಿಯಾದಂತ ಸಮಸ್ಯೆಗಳು ಬಂದಾಗ್ಯೂ ಕರ್ತನ ಕೈ ನೆಹೆಮ್ಯನ ಕೆಲಸದೊಂದಿಗಿದ್ದು. How it was possible? ಎಷ್ಟು ಸಾಧ್ಯ? Nehemiah was able to see the wall even before it has been built, because that kind of a great vision the Lord has given unto him. ನೆಹೆಮ್ಯನು ಆ ಗೋಡೆ ಕಟ್ಟಲ್ಪಡುವುದಕ್ಕಿಂತ ಮುಂಚಿತವಾಗಿಯೇ
ಅದನ್ನು ನೋಡ್ಲಿಕ್ಕೆ ಸಾಧ್ಯವಾಗುವಂತಹ ಒಂದು ದರ್ಶನವನ್ನ ಕರ್ತನು ಅವನಿಗೆ ಕೊಟ್ಟಿದ್ದನು. In the beginning we have read from Nehemiah chapter 6 verse 15 and 16. ನಾವು ಪ್ರಾರಂಭದಲ್ಲಿ ನೆಹೆಮೀಯನ ಗ್ರಂಥ 6ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ನಾವು ಓದ್ತಾ ಬಂದ್ವಿ. We read there, then all the people, all the nation understand that this work has been done by the Lord. ಆಗ ಎಲ್ಲಾ ವಿರೋಧಿಗಳ ಪಟ್ಟಣಗಳು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರು. ಏನಂದ್ರೆ ಇದು ಕರ್ತನಿಂದಲೇ ಮಾಡಲ್ಪಟ್ಟಂತ ಕೆಲಸ. Who understood? ಯಾರು ಅರ್ಥ The ಮಾಡಿಕೊಂಡ್ರು? entire nations understood. ಎಲ್ಲಾ ಜನಾಂಗಗಳು ಅರ್ಥ ಮಾಡಿಕೊಂಡವು. What they have seen there? ಅಲ್ಲಿ ಅವ್ರು ಏನ್ ನೋಡಿದ್ರು? Who had made the construction? ಯಾರ ಒಂದು ಕಟ್ಟಡವನ್ನು ಕಟ್ಟಿದ್ರು? It was only Nehemiah. ಅದು ನೆಹೆಮೀಯನೇ. But ultimately who got the glory? ಆದ್ರೆ ಕಟ್ಟಕಡೆಯದಾಗಿ ಯಾರಿಗೆ ಮಹಿಮೆ ಸಿಕ್ತು? Hallelujah, that is the work of the Lord. ಹಲ್ಲೆಲೂಯಾ, ಅದು ದೇವರ ಕೆಲಸವಾಗಿದೆ. When we do the work of the Lord in the Lord's way, ultimately our name may not be glorified. The Lord's name must be magnified. ನಾವು ಕರ್ತನ ಕೆಲಸವನ್ನ ಕರ್ತನ ರೀತಿಯಲ್ಲಿ ನಾವು ಮಾಡುವಂತಹ ಸಮಯದಲ್ಲಿ ನಮ್ಮ ಹೆಸರು ಒಂದು ವೇಳೆ ಉನ್ನತಕ್ಕೆ ಏರಿಸಲ್ಪಡೋದಿಲ್ಲ, ದೇವರ ಹೆಸರೇ ಅದು ಉನ್ನತಕ್ಕೆ ಏರಿಸಲ್ಪಡುವುದಾಗಿದೆ. These are all paramount importance. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವೆಲ್ಲವೂ ಕೂಡ ವಿಷಯಗಳಾಗಿವೆ. I have 5 more minutes, so I will just say something more which has to actually have a strong input on all of you. ನಮಗಿನ್ನು 5 ನಿಮಿಷಗಳ ಕಾಲ ಇದೆ. ಅದರಲ್ಲಿ ನಮ್ಮೆಲ್ಲರಿಗೂ ಸಹ ಬಹಳ ಬಲವಾದಂತಹ ಒಂದು ಬಲವಾದಂತಹ ಒಂದು ಪ್ರಭಾವ ಬೀರುವಂತಹ ಒಂದು ವಿಷಯವನ್ನು ಹೇಳ್ತೇನೆ. When in Genesis chapter 12 the Lord is calling Abraham, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರ ಅಬ್ರಹಾಮನನ್ನು ಕರೆದಾಗ the Lord is giving him a great three promises. ಆ ದೇವರ ಅಬ್ರಹಾಮನಿಗೆ 3 ವಾಗ್ದಾನಗಳನ್ನು ಕೊಟ್ಟನು. The Lord is telling, you know the portion, so I am not taking the portion, but then I have got a very specific input from that particular portion. ಆ ಒಂದು ಭಾಗ ನಿಮ್ಮ ಎಲ್ಲರೂ ಸಹ ಗೊತ್ತಿರೋದ್ರಿಂದ ನನ್ನ ಭಾಗಕ್ಕೆ ಹೋಗೋದಿಲ್ಲ, ಆದ್ರೆ ಬಹಳ ನಿರ್ದಿಷ್ಟವಾದಂತಹ ಆ ಒಂದು ವಿಷಯವನ್ನು ಮಾತ್ರ ನಾನು ತೆಗೆದುಕೊಳ್ತೇನೆ. Abraham has been given this kind of a promise that God is telling him, I will make you a great nation. ಅಬ್ರಹಾಮನಿಗೆ ದೇವರು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಅಂತ ವಾಗ್ದಾನವನ್ನು ಕೊಟ್ಟನು. I will bless you. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. I will make your name great. ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತೇನೆ. And lastly, the sum and substance of that is written there. ಮತ್ತು ಕೊನೆಯದಾಗಿ ಅದರ ಒಂದು ಸಾರಾಂಶ ಅಲ್ಲಿ ಬರೆಯಲ್ಪಟ್ಟಿದೆ. What is that great promise? ಅದೇನು ಶ್ರೇಷ್ಠ ವಾಗ್ದಾನ? You shall be a blessing. ನೀನು ಆಶೀರ್ವಾದದ ನಿಧಿಯಾಗುವಿ. Brothers and sisters, we are Abraham's descendants. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅಬ್ರಹಾಮನ ಸಂತಾನದವರಾಗಿದ್ದೇವೆ. We are not Jews. We are not Jews. ನಾವು ಯಹೂದ್ಯರಲ್ಲ. But when we belong to Christ, ಆದ್ರೆ ನಾವು ಕರ್ತನಿಗೆ ಕ್ರಿಸ್ತನಿಗೆ ಸಂಬಂಧಪಟ್ಟಾಗ then we are Abraham's seed. ಆಗ ನಾವು ಅಬ್ರಹಾಮನ ಸಂತಾನದವರಾಗಿದ್ದೇವೆ. And we are heirs according to the promise. ನಾವು ವಾಗ್ದಾನಕ್ಕನುಸಾರವಾಗಿ ಆತನೊಂದಿಗೆ ಪಾಲುಗಾರರಾಗಿದ್ದೇವೆ. That is what is written in Galatians chapter 3 verse 29. ಅದನ್ನೇ ಆದಿಕಾಂಡ 3:19 ಬರೆಯಲ್ಪಟ್ಟಿದೆ. So if you are in Christ, ನೀನು ಕ್ರಿಸ್ತನಲ್ಲಿದ್ದರೆ, if you belong to Christ, ನೀನು ಕ್ರಿಸ್ತನಿಗೆ ಸಂಬಂಧಪಟ್ಟವನಾಗಿದ್ದರೆ, definitely you and I, we are seeds of Abraham. ಖಂಡಿತವಾಗಿ ಕೂಡ ನಾನು ಮತ್ತು ನೀವು ಅಬ್ರಹಾಮನ ಸಂತಾನದವರಾಗಿದ್ದೇವೆ. And we are heirs according to the promise. ನಾವು ವಾಗ್ದಾನಕ್ಕನುಸಾರವಾದಂತ ಬಾಧ್ಯಸ್ಥರಾಗಿದ್ದೇವೆ. And definitely that blessing which the Lord has, that promise which Lord has given to Abraham is applicable to you and me. That is, we shall be a blessing. ಖಂಡಿತವಾಗಿ ಕೂಡ ನನಗೂ ನಿನಗೂ ಕೂಡ ದೇವರ ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನ ಅದು ಅನ್ವಯವಾಗುತ್ತದೆ. ನಾವು ಕೂಡ ಆಶೀರ್ವಾದದ ನಿಧಿಯಾಗಿದ್ದೇವೆ. If you and I are actually children of God, then we have to be a blessing in the places where the Lord has placed. ನಾನು ಮತ್ತು ನೀವು ದೇವರ ಮಕ್ಕಳಾಗಿದ್ದರೆ, ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾನೋ ಅಲ್ಲಿ ನಾವು ಆಶೀರ್ವಾದಗಳಾಗಿರಬೇಕು. We cannot be otherwise. ನಾವು ಬೇರೆ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. If I feel that I am not a blessing in the place the Lord has placed us, ಕರ್ತನು ನನ್ನನ್ನು ಇಟ್ಟಂತಹ ಸ್ಥಳದಲ್ಲಿ
ನಾನು ಆಶೀರ್ವಾದದ ನಿಧಿ ಅಲ್ಲ ಎಂಬುದಾಗಿ ನನಗೆ ಅನಿಸಿದ್ರೆ, then the big question mark is it, am I belong to Christ? ಹಾಗಾದ್ರೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದೇನಾ? I am sure that I belong to Christ. ನಾನು ಖಂಡಿತವಾಗಿ ಹೇಳ್ತೇನೆ, ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟವನು. I sing blessed assurance, Jesus is mine. ನಾವು ಹಾಡ್ತೇವೆ, ನಮಗೆ ಶ್ರೇಷ್ಠವಾದಂತ ಒಂದು ಭದ್ರತೆ ಇದೆ, ಅದು ನಾನು ಯೇಸು ಕ್ರಿಸ್ತನವನು. This is a time of introspection. ಇದು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕಾದಂತ ಒಂದು ಸಮಯ. Let each one of us introspect within ourselves and be rest assured that we belong to Christ. ನಮ್ಮ ನಾವೇ ಪರಿಶೀಲಿಸಿಕೊಂಡವರಾಗಿ ನಾವು ಖಾತರಿ ಪಡಿಸಿಕೊಳ್ಳೋಣ, ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟವನಾಗಿದ್ದೇನೆ. There will be definitely a proof. Wherever the Lord has placed you, you will be a blessing there. ಅದು ಖಂಡಿತವಾಗಿ ಕೂಡ ಒಂದು ಪುರಾವೆ ಇದೆ. ಕರ್ತನು ನಿನ್ನನ್ನು ಎಲ್ಲೇ ಇಟ್ಟಿದ್ದರೂ ಕೂಡ ನೀನು ಅಲ್ಲಿ ಆಶೀರ್ವಾದದ ನಿಧಿಯಾಗಿ. Nehemiah has become a great blessing to the nation, even though he was doing he did that Babylonian foreign service there in that kind of a Persia. ಆ ಪರ್ಷಿಯಾದಲ್ಲಿ ಅವನು ಒಂದು ವಿದೇಶದವನಾಗಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾಗ್ಯೂ ಕೂಡ ಅಲ್ಲಿ ಅವನೊಂದು ಆಶೀರ್ವಾದ ನಿಧಿಯಾದನು. The word of God is full of people, God's servants, who had completely been a blessing to the places wherever the Lord has placed them. ದೇವರ ವಾಕ್ಯದಲ್ಲಿ ದೇವರು ತನ್ನ ಜನರನ್ನ ಎಲ್ಲೆಲ್ಲಿ ಇಟ್ಟನೋ ಅಲ್ಲೆಲ್ಲ ಕೂಡ ಅವರು ಆಶೀರ್ವದಿಸಲ್ಪಟ್ಟರೆಂಬಂತಹ ಅನೇಕ ಅಥವಾ ಸಂಪೂರ್ಣವಾದಂತಹ ಜನರ ಪಟ್ಟಿಯನ್ನೇ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. So today each one of us let us completely watch, let us completely decide before God that today onwards I will always be a blessing to my Lord. ನಾವು ಖಂಡಿತವಾಗಿಯೂ ಕೂಡ ಈ ದಿನ ನಾನು ಕರ್ತನಿಗೆ ಸಂಬಂಧಪಟ್ಟವನೆಂಬುದಾಗಿ ನಮ್ಮನ್ನು ನಾವು ಖಾತರಿಪಡಿಸಿಕೊಳ್ಳೋಣ. Thank you very much for this opportunity you have given to me. ಈ ನನಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕೋಸ್ಕರವಾಗಿ ನಿಮಗೆ ವಂದನೆಗಳು. I very much owe this assembly for this time, taking two messages when very precious servants of God are sitting over here. They are just hearers and I was continuously speaking. But the Lord has definitely got a plan and purpose in each of the things which the Lord entrusted to us. ಕರ್ತನ ಮಟ್ಟಿಗೆ ಮಾತನಾಡುವಂತ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಕರ್ತನಿಗೆ ಒಂದು ಉದ್ದೇಶವಿದೆ. ವಿಶೇಷವಾಗಿ ಇಲ್ಲಿ ಅತ್ಯಮೂಲ್ಯವಾದಂತಹ ದೇವರ ಸೇವಕರು ಕುಳಿತಿರುವಂತಹ ಸಂದರ್ಭದಲ್ಲಿಯೂ ಕೂಡ ನಾನು 2 ಸಂದೇಶಗಳನ್ನು ಮಾತನಾಡ್ತಾ ಇದ್ದೆ. ಈ ಒಂದು ಅವಕಾಶವನ್ನ ಈ ಸಭೆಗೆ ನನಗೆ ಕೊಟ್ಟದಕ್ಕೋಸ್ಕರವಾಗಿ ನಾನು ಅವರಿಗೆ ಕೃತಜ್ಞತೆಯುಳ್ಳವನಾಗಿದ್ದೇನೆ. Let this assembly grow into a very, very large assembly. Brother was telling me these days 2-3 families has joined and all that. They are actually having that kind of a bliss in coming to this assembly and enjoying the presence of God in this assembly, and it is my ardent desire that this assembly may grow to a larger extent so that they may have to actually go for a little larger space if possible and then build that kind of place. Don't worry, brother, we are solidly with you and the Lord is our provider. And thereby I thank the responsible brothers for granting me this opportunity to come as a family and enjoy a time with you. Lord be with you all. ಈ ಸಭೆಯು ಸಂಖ್ಯೆಯಲ್ಲಿ ಕೂಡ ದಿನೇ ದಿನ ಅಭಿವೃದ್ಧಿ ಹೊಂದಲಿ. ಇತ್ತೀಚೆಗೆ ಸಹೋದರ ಹೇಳ್ತಾ ಇದ್ರು 3 ಕುಟುಂಬಗಳು ಬಂದು ಇಲ್ಲಿ ಅವು ಬಹಳ ಆಶೀರ್ವಾದಕವಾಗಿದೆ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಈ ರೀತಿಯಾಗಿ ಅನೇಕ ಜನರು ಈ ಸಭೆಗೆ ಸೇರಿ ಇನ್ನು ವಿಸ್ತಾರವಾದಂತಹ ಒಂದು ಸ್ಥಳವನ್ನು ತೆಗೆದುಕೊಂಡು ಇನ್ನು ವಿಸ್ತಾರವಾದಂತಹ ಒಂದು ಆಲಯದಲ್ಲಿ ಅವರು ಕರ್ತನನ್ನು ಆರಾಧಿಸಲಿ. ಖಂಡಿತವಾಗಿ ಕೂಡ ನಾವು ನಿಮ್ಮೊಂದಿಗಿದ್ದೇವೆಂಬಂತಹ ಭರವಸೆ ನಾನು ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. Thank you so much. God bless you all. ವಂದನೆಗಳು. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ.